ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು ಪಾಪ. ತಿಂಗಳ ಕೊಡಕಾಯ್ತದೆ ದುಡ್ಡ. ಅವರನ್ನ ತಲೆ ಹೊಡೆದು ನೀವು 2000 ಕೊಡ್ತೀರಿ ಹೆಣ್ಮಕ್ಳಿಗೆ 2 ಬಾಟ್ಲು. ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ, ಎಂತದು ಶ್ರೀಶಕ್ತಿ ಗುಂಪಿಗೆ, ಬಸ್ಗೆ, ಕರೆಂಟ್ಗೆಲ್ಲ. ನೀವು ಹೆಣ್ಮಕ್ಳಿಗೆಲ್ಲ 2000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಅಧ್ಯಕ್ಷರೇ, ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವ್ 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟ್ಲು ಕುಡ್ದು ಈಗ ಕುಡಿದ್ದೆ ಕಣೋ ಬಾಬು. ಒಂದೊಂದು ಬಾಟ್ಲು ಕುಡಿತಿದ್ದೆ ನೀನು. ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡಿಸಿ. ಏನ್ ತಪ್ಪೇನಾಯ್ತದೆ? ಅದಕ್ಕೆ ಕೊಡಿಸಿ, ಸೊಸೈಟಿ ಮುಖಾಂತರ ಕೊಡ್ಸಕ್ ಹೇಳಿ. ಹಂಗಂತ ಸರ್ಕಾರ ಮಾಡಿ. ನಮ್ಮ ಜಾರ್ಜಲ್ಲಿ ಕುಳಿತಿದ್ದಾರೆ, ಕೊಡಿ ಸ್ವಾಮಿ ಸೊಸೈಟಿ ಮುಖಾಂತರ 2 ಬಾಟ್ಲ. ಎಲೆಕ್ಷನ್ ನಿಂತ್ಬಿಟ್ಟು ಸರ್ಕಾರ ಮಾಡ್ಬಿಟ್ಟು ನೀವು ಕೊಡಿ, ಬೇಡ ನೀವು ಗ್ಯಾರಂಟಿ ಕೊಟ್ಟಿದ್ದೀರ. ಈಗ ಗ್ಯಾರಂಟಿ ಕೊಟ್ಟಿದ್ದೀರ ಸ್ವಾಮಿ. ನಾವು ಆದಷ್ಟು ಕುಡಿಯೋದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. 2 ಬಾಟ್ಲು ಕೊಡೋ ಮುಂಚೆ ಕಷ್ಟ, ಇನ್ನು ಕೊಟ್ರೆ ಯಾವ ಪರಿಸ್ಥಿತಿ ಆಗುವುದು ಇಲ್ಲಿ? ಅಲ್ಲ, ಕೊಟ್ರೆ ತಾನಾಗೆ ಸರಿ ಹೋಗುತ್ತೆ ಪರಿಸ್ಥಿತಿ. 1 ವರ್ಷದಲ್ಲಿ 3 ಸರಿ ಟ್ಯಾಕ್ಸ್ ಹಾಕಿ ಬಜೆಟ್ ಅಲ್ಲಿ ಎಲ್ಲಾ ಕಡೆ ನಾವು ನೋಡ್ಕೊಂಡ್ ಬಂದಿದೀವಿ. ಏನೋ ಒಂದು ಟ್ಯಾಕ್ಸ್ ಹಾಕ್ತಾರೆ. 1 ವರ್ಷದಲ್ಲಿ 3 ಸರಿ ಟ್ಯಾಕ್ಸ್. ಏನಾಗಿದೆ ಇದು? ಬಹಳ ಬಹುಶಃ ಬಡವರು ತಲೆ ಮೇಲೆ ಹೊಡೆಯುವಂತ ಕೆಲಸ. ಇವತ್ತು ಟ್ಯಾಕ್ಸ್ ಹಾಕ್ತೀರಿ, ಅವನೇನು ನಾವು ಕುಡ್ಸೋದನ್ನ ಬಿಡ್ಸಕ್ಕಾಗಲ್ಲ. ಕುಡ್ದೇ ಕುಡಿತಾನೆ, ಕೂಲಿ ಮಾಡೋನು ಅಂತವ್ರು ಇಂತ ಅವ್ರು ಕುಡ್ದೇ ಕುಡಿತಾರೆ. ಅವ್ರು ಬೆಳಿಗ್ಗೆ ಕೆಲಸ ನಾವೇನು ಮಾಡಕ್ಕಾಗಲ್ಲ. 2000 ಕೊಟ್ಕೊಳ್ಳಿ, ನಮ್ದೇನು ವಿರೋಧಿಲ್ಲ. ಅದನ್ನು ಕರೆಕ್ಟ್ ಟೈಮಿಗೆ ಕೊಡಿ. 10ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿಕೊಡಿ. ನೀವು ಚುನಾವಣೆ ಬಂದಾಗ ಕೊಡೋದಲ್ಲ ಅದು. ಚುನಾವಣೆ ಬಂದಾಗ 3 ತಿಂಗಳು 6 ತಿಂಗಳು ಒಟ್ಟಿಗೆ ಕೊಟ್ಬಿಟ್ಟು ವೋಟ್ ಹಾಕ್ಸೋದಲ್ಲ ಉದ್ದೇಶ. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೋಬೇಡಿ ದಯಮಾಡಿ.